प्रत्यङ्गराय नमः। ओम श्रीं क्रीं कृष्णवासरे नरसिंहवदने महावदने महाभैरवे परमन्त्रविध्वंसिने परमन्त्रच्छेदिने परमन्त्रयन्त्र औषध संहरा संहरा सर्वभूतदमने सर्वविद्यासिद्धिसिद्धे सर्वभूतानां बन्धबन्ध सर्वव्याधि निगर्भय निगर्भय सर्वप्राणी भिक्षय भिक्षय सर्वदुष्टानां भक्षय भक्षय सर्ववज्राणां स्वर्णय स्वर्णय सर्वमन्त्रण्याकर्षय कर्षय सर्वयन्त्रण्याकर्षय कर्षय क्षेमें नमस्तभ्यं भगवते अनहन दह दह भज भज मत मत रक्ष रक्ष ओम भक्सभ्यं भगवते अनहन दह दह भज भज मत मत रक्ष रक्ष ओम भक्स्वाहा प्रत्यङ्गराय नमः। ओम रुद्र प्रत्यङ्गर देविये स्वाहा महारुद्र प्रत्यङ्गराय नमः। ओम ऐं क्लीं सर्वदुष्टानां भक्षय भक्षय सर्वभद्राणां स्फोटय स्फोटय सर्वमन्त्रण्याकर्षय कर्षय सर्वयन्त्रण्याकर्षय कर्षय जलागुंसि कालरात्रे प्रत्यङ्गर्ये क्षेमें नमस्तभ्यं भगवते अनहन दह दह भज भज मत मत रक्ष रक्ष ओम भक्स्वाहा। ಶ್ರೀ ಪ್ರತ್ಯಂಗರ ದೇವತಾಯೇ ನಮೋ ನಮಃ. ಎಲ್ಲರೂ ಮುದ್ರೆಯಾಗಿ ಅಲ್ಲಿ ಕೂತ್ಕೊಂಡು ಹಳದಿ ಬಟ್ಟೆಯನ್ನು ಧರಿಸಬೇಕು. ಹಳದಿ ಬಟ್ಟೆ ಅಂತಂದ್ರೆ ಯೆಲ್ಲೋ ಕಲರ್ ಬಟ್ಟೆ. ಹಳದಿ ಬಟ್ಟೆಯನ್ನು ಧರಿಸಿ ಒಂದು 100 ಗ್ರಾಂ ಅಷ್ಟು ಬಿಳಿ ಸಾಸಿವೆಯನ್ನ ತೆಗೆದುಕೊಂಡು ಬಂದು ಒಂದು ಬಾಲಲ್ಲಿ ಅಂದ್ರೆ ಹಿತ್ತಾಳಿದಲ್ಲಾಗಲಿ ಇಲ್ಲ ತಾಮ್ರದಲ್ಲಾಗಲಿ ಬಾಲಲ್ಲಿ ಮಡಗಿ ಅಂದ್ರೆ ಬಿಳಿ ಸಾಸಿವೆಯನ್ನು ಮಡಗಿ ಪೂರ್ವಕ್ಕೆ ಮುಖ ಮಾಡಿ ಈ ಮುದ್ರೆಯನ್ನು ಮಾಡಿ ಆ ದೇವಿಯನ್ನ 108 ಸಲ ಪ್ರತ್ಯಂಗರಿಗೆ ಅಂತೇಳಿ ಜಪವನ್ನು ಮಾಡಿ ತದನಂತರ ನಿಮ್ಮ ಸಮಸ್ಯೆಗಳನ್ನ ಆ ದೇವರ ಹತ್ರ ಗೋಪಿಸಿ ತದನಂತರ ಎಡಗೈಯಲ್ಲಿ 108 ಸಲ ಆದ ನಂತರ ತನ್ನ ಎಡಗೈಯಲ್ಲಿ ಬಿಳಿ ಸಾಸಿವೆಯನ್ನು ತೆಗೆದುಕೊಂಡು ತಲೆಯಿಂದ ಪಾದದವರೆಗೆ 3 ಸಲ ನೀವಿಡಿಸಿ 3 ಸಲ ನೀವಿಡಿಸಲಾದ ನಂತರ ತಗೊಂಡೋಗಿ ನೀವು ಓಡಾಡುವ ದಾರಿಯಲ್ಲಿ ಬಿಸಾಡಿ ಬನ್ನಿ. ಇದೇ ತರ 3 ವಾರ ಮಾಡಿ ನಿಮ್ಗೆ ಎಷ್ಟೇ ಕಷ್ಟ ಇದ್ರೂ ಸಹ ಎಂಥದೇ ಶತ್ರುಗಳ ಕಾಟ ಇದ್ರೂ ಸಹ ಎಂಥದ್ದು ಸಮಸ್ಯೆ ಇದ್ರೂ ಸಹ ಪರಿಹಾರ ಆಗುವಂಥದ್ದು ವಿಶೇಷ. ಇದು ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ಒಳ್ಳೇದಾಗುತ್ತೆ. ಒಳ್ಳೆಯ ಮಾತ್ರ ಉಪಯೋಗ ಮಾಡಿದ್ದಾನೆ. ಎಷ್ಟು ದುಡಿದ್ರು ಸಹ ನಾವು ಕೂಡಿಡಕ್ಕಾಗ್ತಾ ಇಲ್ಲ, ಏನೇ ಮಾಡಿದ್ರು 1 ರೂಪಾಯಿ ನಾವು ಬಕ್ಕಿಡಕ್ ಆಗ್ತಾ ಇಲ್ಲ, ನಮ್ಮಲ್ಲಿ ಲಕ್ಷ್ಮಿ ನೆಲೆಸ್ತಾ ಇಲ್ಲ ಅಂತ ಅಂದಾಗ ಇದನ್ನು ಕ್ರಮಬದ್ಧವಾಗಿ ಮಾಡಿ ಅಚ್ಕರ್ಪುರ ಲವಂಗ ಯಾಲಕ್ಕಿ ಇವೆಲ್ಲ 3 ಶೇಖರಣೆ ಮಾಡಿ ಮನೆಯನ್ನು ಶುಕ್ರವಾರ ಬೆಳಗಿನ ಜಾವ ಮತ್ತೆ ಸಂಜೆ 6 ಗಂಟೆಗೆ ಮನೆಯನ್ನು ಶುಚಿತ್ವವಾಗಿ ಒರೆಸಿ ಇದನ್ನು ನೀರಕ್ಕೆ ಬಳಸ್ಕೊಳ್ಳಿ. ಅಚ್ಕರ್ಪುರ ಲವಂಗ ಯಾಲಕ್ಕಿ 3 ವಸ್ತುಗಳನ್ನ ನೀರಲ್ಲಿ ಹಾಕಿ ಮನೆಯನ್ನು ಶುದ್ಧೀಕರಿಸಾದ ನಂತರ ಕೆಂಪು ಬೆಳಗಂಜಿ ಅಂತ ಬರ್ತದೆ. ಕೆಂಪು ಬೆಳಗಂಜಿ 9 ರಿಂದ 8 ಬೆಳಗಂಜಿಯನ್ನು ತಂದು ನಿಮ್ಮ ದೇವರ ಕೋಣೆಯಲ್ಲಿ ಇಡಿ. ಒಂದು ಹಳದಿ ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಇಲ್ಲ ಗೋಮತಿ ಚಕ್ರ ಕೆಂಪು ಬೆಳಗಂಜಿ ಒಂದು 8 ಅಥವಾ 9 ಸಹ ಇಟ್ಕೋಬಹುದು. 12 ಗೋಮೂತ್ರ ಚಕ್ರ 9 ಬಿಳಿ ಕೆಂಪು ಬೆಳಗಂಜಿಯನ್ನು ಇಟ್ಟು ಹಳದಿ ಬಟ್ಟೆಯಲ್ಲಿ ಕಟ್ಟಿ ನೀವು ಮಾಡಂತ ವ್ಯವಹಾರ ಜಾಗದಲ್ಲಿ ಇಡಿ. ಯಾವ ಕಾಲಕ್ಕೂ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಬಿಟ್ಟೋಗಲ್ಲ, ಸದಾಕಾಲ ಇರ್ತದೆ. ಅಷ್ಟು ವೇಸ್ಟ್ ಖರ್ಚಾಗಲ್ಲ. ನಿಮ್ಮ ಮನೆಯಲ್ಲಿ 1 ರೂಪಾಯಿ ಕೊಡುವಂತ ಶಕ್ತಿ ಬರ್ತದೆ. ನಿಮ್ಮ ಮನೆಯಲ್ಲಿ ಸದಾಕಾಲ ಹಣಕ್ಕೆ ಕೊರತೆ ಬರಲ್ಲ. ಇವುಗಳನ್ನು ಮಾಡಿ 12 ಗೋಮೂತ್ರ ಚಕ್ರ ಅಂತಂದ್ರೆ ಗಂಗೆ ಅಂಗಡಿಯಲ್ಲಿ ಕೊಡ್ತಾರೆ. 12 ಗೋಮೂತ್ರ ಚಕ್ರ ಕೆಂಪು ಬೆಳಗಂಜಿ ಇವುಗಳನ್ನ ತಂದು ಶುಕ್ರವಾರ ಮಾಡಬೇಕು. ಶುಕ್ರವಾರ ಮಾಡಿ 3 ತಿಂಗಳಿಗೆ ಒಂದ್ಸಲ ಚೇಂಜ್ ಮಾಡಬೇಕು. 3 ತಿಂಗಳಿಗೆ ತಗೊಳಗಿ ಅದರ ನೀರು ಬಿಡಿ. ಹೊಸ ಗೋಮೂತ್ರ ಚಕ್ರ ಮತ್ತೆ ಕೆಂಪು ಬೆಳಗಂಜಿಯನ್ನು ತಂದು ಸಾಯಂಕಾಲ 6 ಗಂಟೆ ಸೂರ್ಯ ಉದಯ ಆಗಿದ ಮೇಲೆ ಗೋಡೆಯಲ್ಲಿ ಅಸಕರ ಮನೆ ಬರೋ ಟೈಮಲ್ಲಿ ಪೂಜೆ ಮಾಡಿದಾಗ ನಿಮಗೆ ಲಕ್ಷ್ಮಿ ಸದವಾಗಿ ನೆಲೆಸಿರ್ತಾಳೆ. ಯಾವುದೇ ಕಾರಣಕ್ಕೂ ದವಸ ಧಾನ್ಯಕ್ಕೂ ಕೊರತೆ ಬರಲ್ಲ, ಹಣಕ್ಕೆ ಕೊರತೆ ಬರಲ್ಲ. ನೀವು ಮಾಡೋ ವ್ಯಾಪಾರ ಅಭಿವೃದ್ಧಿ ಆಗ್ತದೆ. ಮತ್ತೆ ನೀವು ಮಾಡುವಂತ ಅಂಗಡಿಯಲ್ಲಿ ವ್ಯವಹಾರ ಕ್ಷೇತ್ರದಲ್ಲಿ ಇದನ್ನು ಯೂಸ್ ಮಾಡ್ಕೊಡೋದು.
ಯಾವುದು ಗೋಮತಿ ಚಕ್ರ ಮತ್ತೆ ಕೆಂಪು ಗುರುಗಳು. ಯಾವತ್ತು ಇದು ಯೂಸ್ ಮಾಡಿದಾಗ ಯಾವುದೇ ನಿಮ್ಗೆ ಹಣ ಕೊರತೆ ಬರಲ್ಲ, ಯಾವುದೇ ಸಮಸ್ಯೆಗಳು ಬರಲ್ಲ. ಇದನ್ನ ಕಡ್ಡಾಯವಾಗಿ ಮಾಡ್ಕೊಂಡು ಹೋಗಿ ಹಣ ಸಮಸ್ಯೆ ಇರುವಂತರು ಸಮಸ್ಯೆ ಪರಿಹಾರ ಆಗುವಂಥದ್ದು ವಿಶೇಷವಾಗಿರುತ್ತೆ. ಮತ್ತೆ ಹಣಕಾಸು ಬರಬೇಕು, ನಮ್ಗೆ ಹಣಕಾಸು ಕೊಡ್ತಾ ಇಲ್ಲ, ಯಾರು ಕೊಟ್ಟಿರೋಂಥ ಹಣ ವಾಪಸ್ ಬರ್ತಾ ಇಲ್ಲ ಅಂತಂದಾಗ ಮನೆಯಲ್ಲೇ ಕೊಟ್ಕೊಳ್ಳಿ. ₹1 ಕಾಯಿನ ತಗೊಳ್ಳಿ, ₹1 ಕಾಯಿನ ತೆಗೆದು ಆ ದೇವಿಗೆ ಒಪ್ಪಿಸಿ ಬಂಧುಗಳಾಗಿ ಬರಬೇಡಿ. ಒಬ್ಬೊಬ್ಬರಾಗಿ ಇಟ್ಟುಕೊಂಡು ಆಡ್ಬಿಟ್ಟು ಹೋಗಿ ಬಂಧುಗಳ ಇಟ್ಕೊಂಡ್ರೆ ಯಾವುದು ಪರಿಹಾರ ಆಗಲ್ಲ. ಒಬ್ಬೊಬ್ಬರಾಗಿ ಬಂದು ಸ್ವಾಮಿಗಳ ಕೊಡ್ತಾರೆ, ಅದನ್ನ ಹೋಗಕ್ಕೆ ಅರ್ಪಣೆ ಮಾಡಿ ಹೋಗಿ. ಎಬ್ಬರಿಸ್ತಾರೆ ಸ್ವಾಮಿಯವ್ರು, ಎಬ್ಬರಿಸ್ತಾರೆ. Om
Hara
ಆಗ್ಲಿ ಸ್ವಲ್ಪ ಜಾಗ ಮಾಡ್ಕೊಡಿ ಹೋಗೋರ್ಗೆ, ದಯವಿಟ್ಟು ಜಾಗ ಮಾಡ್ಕೊಡಿ. ಈ ಕಡೆ ಕಳ್ಸೋ, ಆ ಕಡೆ ಕಳ್ಸೋ. ದಯವಿಟ್ಟು